ಅನ್ನೋ ನಂಬರಾ? ನಿಮ್ಮಪ್ಪ ಇನ್ನೊಂದು ನಂಬರ್ ಇಟ್ಕೊಂಡು ನಿನಗೆ ಫೋನ್ ಮಾಡಿ ನಮ್ಮನ್ನು ಸೋಲಿಸ್ಬೇಕು ಅಂತ ಏನೇನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ನೀನು ನೋಡಿದ್ರೆ ನಮ್ಮ ಜೊತೆನೇ ಇದ್ಕೊಂಡು ನಮ್ಮನಿಗೆ ಚೂರಿ ಹಾಕ್ತಿದ್ಯಾ. ನನ್ನ ಮಾತು ಕೇಳು. ಅಣ್ಣ ಅಂದ್ರೆ ನನ್ನ ಗಂಡನ ಥರ ಇರಬೇಕು. ನಿನ್ ಥರ ಅಲ್ಲ. ಇರು, ಗೊತ್ತಾಗತ್ತೆ ಇವಾಗ. ಈ ಕಾಲ್ ಏನಾದರೂ ನಿಮ್ಮಪ್ಪನೇ ರಿಸೀವ್ ಮಾಡಿದ್ರೆ ಪಕ್ಕಾ ಕನ್ಫರ್ಮ್ ನೀನು ನಿಮ್ಮಪ್ಪ ಸೇರ್ಕೊಂಡು ಗೇಮ್ ಆಡ್ತಿದ್ದೀರಾ ಅಂತ. ಹಲೋ ಪರಶು ಅವರೇ, ಡೀಲ್ ಹೋಗೆ ತಾನೆ? ಕರೆಕ್ಟಾಗಿ ಕನ್ಫರ್ಮ್ ಮಾಡಿಬಿಡಿ ಸರ್, ನಾವು ನಿಮ್ಮನ್ನೇ ನಂಬಿದ್ದೀವಿ. ನಮ್ಮ ಹತ್ರ ನೀವು ಒಪ್ಕೊಂಡಾಗ ಮಾಡಿ. ಆಮೇಲೆ ಆ ಟೀಮಲ್ಲಿ ನಿಮ್ಮ ತಂಗಿ ಭಾವ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನ ಗೆಲ್ಸಕ್ಕೆ ಹೋಗಬೇಡಿ. ಏನೇ ಆಗಲಿ ನಾವೇ ಗೆಲ್ಲಬೇಕು. ದಯವಿಟ್ಟು ನಮ್ಮ ಪರನೇ ಇದ್ಬಿಡಿ ಸರ್, ಇನ್ನೊಂದ್ಸಲ ಕೇಳ್ತಿದ್ದೀನಿ. ಇದೇನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಅಪ್ಪಯ್ಯ ಕಾಪಾಡ್ದ ಅನಿಸ್ತದೆ. ಅಲ್ಲ ಯಜಮಾನ್ರೆ, ನೀವ್ಯಾಕೆ ಫೋನ್ ನನಗೆ ರಿಸೀವ್ ಮಾಡೋಕೆ ಹೇಳಿದ್ದು? ಆ ಪಾರ್ವತಿ ಸರಿ ಇಲ್ಲ. ಅವಳ ಕಣ್ಣು ಕಿವಿ ಪ್ರತಿ ಹೆಜ್ಜೆನೂ ಚುರುಕಾಗಿರುತ್ತೆ. ನಾನು ನನ್ನ ಮಗನ ಜೊತೆ ಮಾತಾಡಿದಾಗ ಅಕಸ್ಮಾತ್ ಪಾರ್ವತಿ ಗೊತ್ತಾಗಿ ಸಿಕ್ಕಾಕೊಂಡಿದ್ರು ನಮ್ಮ ಯಾವ ವಿಚಾರನೂ ಅವಳು ಗೊತ್ತಾಗಬಾರ್ದು. ಅದಕ್ಕೆ ನಿಮ್ಮ ಫೋನಿಂದ ಮೊದಲು ನಾನು ಮಾತಾಡಿದ್ದು. ಮತ್ತೆ ಬಂತಲ್ಲ ಫೋನು, ಅದು ನನ್ನ ಮಗ ಮಾಡಿರಲ್ಲ, ಪಾರ್ವತಿ ಮಾಡಿರ್ತಾಳೆ. ಅದಕ್ಕೆ ನಾನು ಹೇಳ್ಕೊಟ್ಟಂಗೆ ನೀವು ಮಾತಾಡಿದ್ರಲ್ಲ, ಈಗ ಅವಳಿಗೆ ನಮ್ಮ ಮಗನ ಮೇಲೆ ಯಾವುದೇ ಅನುಮಾನ ಉಳಿದಿರಲ್ಲ. ಅಯ್ಯಯ್ಯೋ, ಸುಮ್ಮನೆ ನಮ್ಮ ಅಣ್ಣನ ಮೇಲೆ ಅನುಮಾನ ಪಟ್ಟಲ್ಲ ಅಂತ ದುಃಖ ಪಡ್ತಿರ್ತಾಳೆ. ಇದು ಪ್ಲ್ಯಾನ್. ಬಾರೋ, ಅಪ್ಪಯ್ಯ ಪ್ಯಾಟೆ ಜನ ಜೊತೆ ಕೈ ಜೋಡಿಸಿರ್ಬೇಕು. ಅದಕ್ಕೆ ನಾನು ಅವ್ರ ಜೊತೆ ಸೇರ್ಕೊಂಡಂಗೆ ನಾಟಕ ಮಾಡಿ ನಮ್ಮ ತಂಡನ ಗೆಲ್ಸುಮ ಅಂದ್ಕೊಂಡೆ. ಈಗಷ್ಟೇ ಅವ್ನು ಫೋನ್ ಮಾಡಿ ನೀವು ನಮ್ಮ ಜೊತೆಗೆ ಇದ್ಬಿಡಿ ಅಂತ ಅಂದ. ಸರಿ, ಅವ್ರು ನಂಬಲಿ ಅಂತ ಸಮಯ ನೋಡ್ಕೊಂಡು ಸೋಲ್ಸ್ತೀನಿ ಬಿಡಿ ಅಂತ ಅಂದ್ಕೊಂಡೆ. ಅಷ್ಟೇ ಪಾರು, ನೀನು ಅಂದ್ಕೊಂಡಂಗೆ ಏನಿಲ್ಲ. ಯಜಮಾನ್ರೆ, ಇಂಥ ಬುದ್ಧಿ ಎಲ್ಲ ಹೇಗೆ ಬರುತ್ತೆ ನಿಮಗೆ? ಸಮಯಕ್ಕೆ ಬಾರದೇ ಇರೋ ಬುದ್ಧಿ ತಲೆ ಒಳಗಡೆ 1000 ಇದ್ದರೂ ಅದು ಲದ್ದಿಗೆ ಸಮಾನ ಅಲ್ವೇನೋ ಛತ್ರಿ? ದಣಿ, ನಿಮ್ಮ ಮಾತು 100ಕ್ಕೆ 200 ಸತ್ಯ ಹೇಳಿ. ಒಲಿ ಬಿಡು, ಇದಕ್ಕೂ ಮೀರಿ ನಿನಗೆ ನನ್ನ ಮೇಲೆ ನಂಬಿಕೆ ಬತ್ತಿಲ್ಲ ಅಂದರೆ ನೀನೇನು ಅಂದ್ಕೊಂಡಿದ್ಯೋ ಹಂಗೆ ಮಾಡ್ಕಪ್ಪಾರು. ಯಜಮಾನ್ರೆ, ನಿಮ್ಮ ಪಾದಗಳು ನನ್ನ ತಲೆ ಮೇಲೆ ಇರಲಿ. ಈ ಥರ ಬುದ್ಧಿ ನಮ್ಮ ಕಾರ್ಪೊರೇಟ್ರಿಗೆ ಏನಾದರೂ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಇಡೀ ಇಂಡಿಯಾನೇ ಆಳ್ಬೋದಾಗಿತ್ತು. ಇಲ್ಲ ಕಣೋ, ಸಾರಿ, ವೆರಿ ಸಾರಿ. ನನಗಂತೂ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಗಂಡ ನನ್ನ ನಂಬಿದವರು ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತಲೇ ಬಯಸ್ತೀನಿ. ಅಂಥದ್ರಲ್ಲಿ ನೀನು ಫೋನ್ ಎತ್ಕೊಂಡು ಬಂದು ಹಾಗೆಲ್ಲ ಮಾತಾಡೋದು ಕೇಳಿಸ್ಕೊಂಡು ಅಪ್ಪನ ಜೊತೆಗೆ ಮಾತಾಡ್ತಿದ್ಯಾ ಅಂದ್ಕೊಂಬಿಟ್ಟೆ. ಸಾರಿ ಕಣೋ, ಪ್ಲೀಸ್ ಏನೋ ಅಂದ್ಕೊಬೇಡ ಪ್ಲೀಸ್. ಹೋಲಿ ಬಿಡು ಪಾರು, ನನಗೆ ನಮ್ಮ ತಂಡ ಗೆಲ್ಬೇಕಷ್ಟೇ. ಸರಿ, ಅನ್ಯಾಯ ಬೇಡ, ನ್ಯಾಯವಾಗಿ ಆಡಿ ಗೆಲ್ಲುಮ್ಮ. ಗುಡ್, ವೆರಿ ಗುಡ್. ಇದು ನನ್ನ ಅಣ್ಣ ಅಂದರೆ ಹಿಂಗಿರಬೇಕು. ತಗೋ, ಸಾರಿ, ಬಾ ಹೋಗೋಣ.
ಅಲ್ವಾ ಮಾಕಳವ. ಇವತ್ತಿನ ಗಂಟ ನಾನು ನನ್ನ ಸಂಸಾರದ ವಿಷಯವಾಗ್ಬಿಟ್ಟು ಯಾವತ್ತೂ ನಿಂತವ ಏನೂ ಕೇಳಿಲ್ಲ. ಆದರೆ ಇವತ್ತು ಮೊದಲನೇ ಕಿತ ನಮ್ಮ ಊರಿಗೋಸ್ಕರ ಬೇಡ್ಕತ್ತೀವಿ. ಇವತ್ತು ನಾವು ಆಡ್ತಿರೋದು 11 ಜನ. ಆದರೆ ಆ 11 ಜನರ ಜೊತೆ ಇರೋ ಇನ್ನೊಂದು ಜೀವ ಐತೆ, ಅದು ನೀನು ಕಣವ. ನಮ್ಮ ಜೊತೆಯಾಗಿ ನಿಲ್ಲವ. ನಮ್ಮ ಊರಿನ ಹೈಕ್ಳಿಗೆ ಈ ಮೈದಾನ ಉಳಿಸ್ಕೊಡವ. ಬೋಲೋ ಭಾರತ್ ಮಾತಾ ಕಿ ಹರ ಹರ ಜೈ ಮಕ್ಕಳವ, ಜೈ ಮಕ್ಕಳವ್ವ. ಏನು ಯಜಮಾನ್ರಿ, ಒಳ್ಳೆ ಇದ್ದು ಕ್ವಾರ್ಟರ್ ಥರ ಬರ್ತಾವ್ರೆ ವಿಲೇಜ್ ಪೀಪಲ್ಸು. ಬರಲಿ ಬರಲಿ. ಯುದ್ಧದಲ್ಲಿ ಸಾಯೋರು ಯಾರು, ಸೋಲೋರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿರೋ ನಮ್ಮ ಬೆಂಗಳೂರು ಐಕ್ಳಲ್ಲಿ ಸೌಟು ಕುಡುಗಲು ಕೈ ಹಾಕಿ ಇಟ್ಕೊಂಡು ತಿರ್ಗೋ ಈ ಹಳ್ಳಿ ಐಕ್ಳಲ್ಲಿ ಯಜಮಾನ್ರೆ ಗೆಲುವೇನಿದ್ರು ನಮ್ಮದೇ. Wow, what a phenomenal atmosphere here. The place are completely greeted for an absolutely thriller. ಕನ್ನಡದಲ್ಲಿ ಹೇಳಲೇ. Oh, sorry, my bad. ಎಲ್ಲರಿಗೂ ಶುಭ ಮುಂಜಾನೆ. ಎಂತಹ ಅದ್ಭುತವಾದ ವಾತಾವರಣ. ಇಂದು ರಣರೋಚಕ ಪಂದ್ಯಾವಳಿ ಎಂದು ನಡೆಯಲಿದೆ. ಈಗ 2 ತಂಡದ ಆಟಗಾರರು ಸಿದ್ಧರಾಗಿ ಬಂದಿದ್ದಾರೆ. ಇದೀಗ ಟಾಸ್ ಸಮಯ. 2 ತಂಡದ ನಾಯಕರು ತಮ್ಮ ತಮ್ಮ ತಂಡದ ಹೆಸರು ಹೇಳಿ ಟಾಸ್ ಹಾಕಬೇಕಾಗಿ ವಿನಂತಿ. ಕ್ಯಾಪ್ಟನ್ ಸಿಟಿ ರೈಡರ್. ಕ್ಯಾಪ್ಟನ್ ಮಾಸ್ ಮಾರಿಗುಡೆ. ಸೂಪರ್